ನಮಸ್ಕಾರ ಸ್ನೇಹಿತರ. ಇರಾನ್ನಲ್ಲಿ ಪ್ರತಿಭಟನೆ ಸರ್ಕಾರದ ವಿರುದ್ಧವೇ ನಡೀತಾ ಇದೆ. ಆ ಪ್ರತಿಭಟನೆ ಈಗ ಸರ್ಕಾರದ ಕೈಯಲ್ಲಿ ಕೂಡ ತಡಿಲಿಕ್ಕಾಗ್ತಾ ಇಲ್ಲ, ಅದು ಕೈ ಮೀರ್ತಾ ಇದೆ. ಸೊ ನಿನ್ನೆ ತಾನೇ ಈಗ 7 ಜನ ಆ ಪ್ರತಿಭಟನೆಯಲ್ಲಿ ಮತ್ತೆ ಬಲಿಪಶು ಆಗಿದ್ದಾರೆ. ಜೀವವೇ ಕಳೆದುಕೊಂಡ್ರೂ ಸಹಿತ ಪ್ರತಿಭಟನೆ ಇನ್ನೂ ಕೂಡ ಕೈ ಮೀರ್ತಾ ಇದೆ. ಅಂದರೆ ಇದು ಪ್ರತಿಭಟನೆ ಅಷ್ಟೇ ಅಲ್ಲ, ಇದು ಒಂದು ಕ್ರಾಂತಿ. ಈ ಇರಾನ್ನಲ್ಲಿ ಸದ್ಯಕ್ಕಿರ್ತಕ್ಕಂತಹ ಪರಿಸ್ಥಿತಿ ಆದರೂ ಏನು, ಅಲ್ಲಿ ಅಂಥದ್ದು ಏನು ನಡೀತಾ ಇದೆ? ಇರಾನ್ನಲ್ಲಿ ದೊಡ್ಡ ಬದಲಾವಣೆ ಅಂತೂ ಆಗೋದು ಕನ್ಫರ್ಮ್ ಅನ್ಕೊಂಡ್ಬಿಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವರಿಗೆ ಸಪೋರ್ಟ್ ಸಿಗ್ತಾ ಇದೆ. ಅದೇ ರೀತಿಯಾಗಿ ಹಿಂದಿನ ದಿನಗಳಲ್ಲಿ ಆದಂತಹ ಪ್ರತಿಭಟನೆಯನ್ನು ಪೊಲೀಸರು ಹೇಗೆ ಕಂಟ್ರೋಲ್ಗೆ ತಂದಿದ್ರು, ಆದರೆ ಈಗೂ ಕೂಡ ಅಷ್ಟೇ ಪ್ರಯತ್ನ ಮಾಡಿದ್ರು ಸಹಿತ ಈ ಪ್ರತಿಭಟನೆ ಕೈಮೀರಿ ಅವರು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯ ಪ್ರಜೆಗಳು ಕೆಂಡ ಕಾರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ನ ಮಂತ್ರಿಗಳು ಕೂಡ ಅಲ್ಲಿರ್ತಕ್ಕಂತಹ ಯುವ ನಾಯಕರಿಗೆ, ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಬಹುದಂತಹ ಸೂಚನೆ ಸಿಗ್ತಾ ಇದೆ. ಜಿಯೋ ಪೊಲಿಟಿಕ್ಸ್ನಲ್ಲಿ ಇದೊಂದು ದೊಡ್ಡ ಬದಲಾವಣೆ. ಬನ್ನಿ ಸ್ನೇಹಿತರೆ, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪ್ರತಿಭಟನೆಯ ಮೂಲ ಏನು ಅಂದರೆ ಕರೆನ್ಸಿಯ ಮೌಲ್ಯ ಕುಸಿತ ಆಗ್ತಾ ಇದೆ ಇರಾನ್ನಲ್ಲಿ. ಜೊತೆಗೆ ಆರ್ಥಿಕವಾಗಿ ಇರಾನ್ ಪತನವಾಗ್ತಾ ಇದೆ. ದುಡ್ಡೇ ಅಲ್ಲಿ ಇರ್ತಾ ಇರಲಿಲ್ಲ. ಜೊತೆಗೆ ವಿಪರೀತವಾದಂತಹ ಬೆಲೆ ಏರಿಕೆ ಆಗ್ತಾ ಇದೆ. ಬಂಡವಾಳ ಕಡಿಮೆ, ಬೆಲೆಗಳ ಏರಿಕೆ, ನೀರಿನ ಸಮಸ್ಯೆಗಳು ಕೂಡ ಅಲ್ಲಿ ಉಂಟಾಗಿದೆ. ನೀರಿನ ಸಮಸ್ಯೆ ಉಂಟಾದ ಕಾರಣಕ್ಕಾಗಿ ಜೊತೆಗೆ ವಿದ್ಯುತ್ನ ಸಮಸ್ಯೆ ಕೂಡ ಉಂಟಾಗಿದೆ. ಇದರ ಎಲ್ಲದರ ವಿರುದ್ಧವಾಗಿ ಜನರು ಏನು ಮಾಡ್ತಾರೆ, ಆಕ್ರೋಶ ಹೊರಹಾಕಿ ಪ್ರತಿಭಟನೆಯನ್ನು ಪ್ರಾರಂಭಿಸಿಬಿಡ್ತಾರೆ. ಆರಂಭದಲ್ಲೇನೋ ಸಣ್ಣ ಪುಟ್ಟ ಪ್ರತಿಭಟನೆಗಳು ಆಗಲಿಕ್ಕೆ ಪ್ರಾರಂಭವಾದರೂ ಹಾಗೆ ಬರ್ತಾ ಬರ್ತಾ ಅಲ್ಲಿರ್ತಕ್ಕಂತಹ ವ್ಯಾಪಾರಿಗಳ ಜೊತೆಗೇನೆ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ಹೀಗೆ ತೀವ್ರತೆಯನ್ನು ಕಾಣ್ತಕ್ಕಂತಹ ಈ ಪ್ರತಿಭಟನೆ ಪೊಲೀಸ್ ಅವರ ಕೈಯಲ್ಲಿ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ, ಅಂತಹ ಒಂದು ಮಟ್ಟಿಗೆ ಏರಿಕೆ ಆಗಿದೆ. ಈಗ ಸತತವಾಗಿ 6ನೇ ದಿನದ ಪ್ರತಿಭಟನೆ ಈಗ ನಡೀತಾ ಇದೆ. ಕೇವಲ ಈಗ 4 ದಿನಗಳಲ್ಲಿ ಘೋಷಣೆಗಳು ಮಾತ್ರ ಕೂಗ್ತಾ ಇದ್ವು, ಆದರೆ ಈಗ ಜೀವಗಳೇ ಅಲ್ಲಿ ಬಲಿ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಅದರಲ್ಲಿ ಮೊನ್ನೆ ನಡೆದಂತಹ ಒಂದು ಪ್ರತಿಭಟನೆಯಲ್ಲಿ ರಾತ್ರಿ 7 ಜನರ ಸಾವಾಗಿದೆ. ಅದರಲ್ಲಿ 7 ಜನ ಯುವಕರೇ, ಅವರು 20ರಿಂದ 25, 28 ವಯಸ್ಸು ಇರತಕ್ಕಂಥವರು. ಸೊ ಇಂತಹ ಯುವ ನಾಯಕರನ್ನ ಅಲ್ಲಿ ಹತ್ಯೆಗೀಡು ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಪೊಲೀಸರ ಗುಂಡೇಟಿಗೆ ಅವರು ಸಾವನ್ನಪ್ಪಿದ್ದಾರೆ. ಹೌದು, ಅಲ್ಲಿಯ ಪೊಲೀಸರೇ ಆ ಪ್ರತಿಭಟನೆಯನ್ನು ಕಂಟ್ರೋಲ್ಗೆ ತರಕ್ಕೆ ಗುಂಡೇಟನ್ನು ಹಾರಿಸಿದ್ದಾರೆ. ಅದರಲ್ಲಿ 7 ಜನರ ಸಾವಾಗಿದೆ. ಅಲ್ಲಿರ್ತಕ್ಕಂತಹ ಪ್ರತಿಭಟನಾಗಾರರು ಇಷ್ಟೆಲ್ಲ ಆದರೂ ನಿಲ್ಲಿಸಿಲ್ಲ. ಸರ್ಕಾರಿ ಕಚೇರಿಗಳ ಮೇಲೆ, ಕೇಂದ್ರಗಳ ಮೇಲೆ ಕಲ್ಲು ತೂರಾಟ, ಬೆಂಕಿ ಹಚ್ಚೋದು ಇದೆಲ್ಲವೂ ಕೂಡ ನಡೀತಾ ಇದೆ. ಪ್ರತಿಭಟನೆ ಸದ್ಯಕ್ಕೆ ಬಹಳ ತೀವ್ರ ಹಾದಿಯನ್ನು ಹಿಡಿತಾ ಇದೆ. ಹೀಗಾಗಿ ಪ್ರತಿಭಟನೆ ಕೈಮೀರಿ ಹೋಗ್ತಾ ಇರುವಂಥದ್ದನ್ನು ನೋಡಿ ಸರ್ಕಾರ ಆರ್ಡರ್ ಕೂಡ ಕೊಟ್ಟಿದೆ. ಅಲ್ಲಿರ್ತಕ್ಕಂತಹ ಪೊಲೀಸ್ ಸಿಬ್ಬಂದಿಗಳು ಪ್ರತಿಭಟನಾಗಾರರ ಮೇಲೆ ಗುಂಡಿನ ಸುರಿಮಳೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯ ಸರ್ಕಾರದ ಇಚ್ಛೆಯ ಮೇರೆಗೆ ಪೊಲೀಸರು ಗುಂಡನ್ನು ಹಾರಿಸಿದ್ದಾರೆ. ಯಾವುದೇ ದಯ ಇಲ್ಲದೆ ಅಲ್ಲಿಯ ಪ್ರತಿಭಟನೆಗಾರರ ಮೇಲೆ ಗುಂಡನ್ನು ಸುರಿಮಳೆಯನ್ನು ಹಾರಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಅಲ್ಲಿಯ ಸರ್ಕಾರ ತನ್ನ ಜನರ ಮೇಲೇ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಸೊ ಈ ಕೂಡ ಅದೇ ಒಂದು ದಾರಿಯನ್ನು ಹಿಡಿದಿದೆ. ಯಾವುದೇ ದಯ ಇಲ್ಲದೆ ಜನರ ಮೇಲೆ ಗುಂಡೇಟನ್ನು ಸುರಿಮಳೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ತಾವೇ ಮಾಡಿದ ತಪ್ಪಿಗಾಗಿ ಕರೆನ್ಸಿಯ ಮೌಲ್ಯ ಇಳಿತಾ ಇದೆ, ಆರ್ಥಿಕ ಬೆಲೆ ಏರಿಕೆ ಆಗ್ತಾ ಇದೆ, ಆರ್ಥಿಕ ಕುಸಿತವಾಗ್ತಾ ಇದೆ, ಬೆಲೆಗಳ ಏರಿಕೆ ಆಗ್ತಾ ಇದೆ, ನೀರಿಲ್ಲ ಕುಡಿಲಿಕ್ಕೆ, ಜೊತೆಗೆ ವಿದ್ಯುತ್ ಇಲ್ಲ. ಸೊ ಇಂಥದ್ದೆಲ್ಲದರ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಜನರ ಪ್ರತಿಭಟನೆ ಮಾಡೋದು ತಪ್ಪ? 2022ರಲ್ಲಿ ಕೂಡ ಇದೇ ರೀತಿಯಾದಂತಹ ಪ್ರತಿಭಟನೆ ನಡೆದಿತ್ತು. ಹಿಜಾಬ್ ವಿರುದ್ಧವಾಗಿ ಪ್ರತಿಭಟನೆ ನಡೆದಿತ್ತದು. ಸೊ ಆ ಪ್ರತಿಭಟನೆಯಲ್ಲಿ ಎಷ್ಟೋ ಜನರನ್ನು ಹತ್ಯೆಗೀಡು ಮಾಡಲಾಗಿದೆ. ಅಲ್ಲಿಯ ಪೊಲೀಸರು ನಿರ್ದಯವಾಗಿ ಸ್ವ ಇಚ್ಛೆಯಿಂದ ಸಾಕಷ್ಟು ಜನರನ್ನು ಕೊಲ್ಲಲ್ಪಟ್ಟಿದ್ದಾರೆ. ಸೊ ಅಲ್ಲಿಯ ಸರ್ಕಾರ ಇಷ್ಟರ ಮಟ್ಟಿಗೆ ಕೀಳಾಗಿದೆ. ಇಂತಹ ಸರ್ಕಾರವನ್ನು ನಡೆಸ್ತಾ ಇರುವಂಥವ್ರು ಯಾರು ನಿಮಗೆ ಗೊತ್ತಿದೆ. ಇಂತಹ ಸರ್ಕಾರದಲ್ಲಿ ಅಲ್ಲಿಯ ಜನರು ಬದುಕ್ತಾ ಇದ್ದಾರೆ ಅಂದರೆ ಅವರಿಗೆ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸೋದು ಇದೆಲ್ಲವೂ ಕೂಡ ಇದ್ದದ್ದೇ. ಅಲ್ಲಿಯ ಸರ್ಕಾರಕ್ಕೂ ಕೂಡ ಗೊತ್ತಾಗ್ಬಿಟ್ಟಿದೆ ಇದೇನು ಪ್ರತಿಭಟನೆ ನಿಲ್ಲುವಂತಿಲ್ಲ, ನಿಲ್ಲಿಸದೇ ಇದ್ದರೆ ನಮ್ಮ ಸರ್ಕಾರ ಉಳಿಯೋದಿಲ್ಲ, ಇನ್ನು ಹೆಚ್ಚು ದಿನಗಳ ಕಾಲ ಇರಾನನ್ನು ನಾವು ಆಳಿಕ್ಕಾಗೋದಿಲ್ಲ, ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆದರೂ ಸಹಿತ ಇದೆಲ್ಲವ ಗುಂಡಿನ ಏಟು, ಗುಂಡಿನ ಸುರಿಮಳೆ
ಸುರಿಸ್ತಾ ಇದ್ರು ಸಹಿತ ಅಲ್ಲಿಯ ಪ್ರಜೆಗಳು ಕೇಳ್ತಾ ಇಲ್ಲ. ಯಾವುದಕ್ಕೂ ಕುಗ್ಗದೆ ಬಗ್ಗದೆ ಆ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಲಿಯ ಸರ್ಕಾರನ ಕಿತ್ತೋಗಿಬೇಕು ಅನ್ನುವಂತಹ ತಲೆಯಲ್ಲಿ ಇಟ್ಕೊಂಡೇ ಈ ಒಂದು ದಾರಿಯನ್ನು ಹಿಡಿದಿದ್ದಾರೆ. ಸೊ ಎಷ್ಟೇ ಗುಂಡಿನ ದಾಳಿ ಆದರೂ, ಎಷ್ಟೇ ಹೊಡೆದಾಟಗಳು ಆಗ್ತಾ ಇದ್ರು, ಎಷ್ಟೇ ಲಾಠಿ ಚಾರ್ಜ್ ಆದರೂ ಇದು ಎಲ್ಲದಕ್ಕೂ ಕೂಡ ಬಗ್ಗದೆ ಪ್ರತಿಭಟನೆಯನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ. ಇನ್ನು ಈ ಇರಾನ್ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಚುನಾವಣೆ ನಡೀತದೆ ಅಂದರೆ, ನಮ್ಮಲ್ಲಿ ಅಂತೂ ಶಾಸಕಾಂಗ ಸಭೆ ನಡೆಯುತ್ತೆ. ಈಗ ಚುನಾವಣೆ ನಡೆಯುತ್ತೆ, ಅಲ್ಲಿ ಯಾವ ಪಕ್ಷ ಬರುತ್ತೆ, ಅದಾದ ಮೇಲೆ ಶಾಸಕಾಂಗ ಸಭೆಯಲ್ಲಿ ಯಾರನ್ನು ನಾವು ಮಂತ್ರಿ ಮಾಡಬೇಕು, ಯಾರನ್ನು ನಾವು ಒಂದು ನಾಯಕರನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಿರ್ಧಾರವಾಗುತ್ತೆ. ಆದರೆ ಅಲ್ಲಿ ಹಾಗಿಲ್ಲ, ಅಲ್ಲಿ ಕ್ಲಿರಿಕ್ಗಳಂತ ಒಂದು ಸಭೆ ನಡೆಯುತ್ತೆ. ಸೊ ಅದರಲ್ಲಿ ಮುಲ್ಲಾಗಳು, ಮೌಲಾನ್ಗಳು ಅಲ್ಲಿ ಇರ್ತಾರೆ. ಸೊ ಯಾರು ಹೆಚ್ಚು ಧರ್ಮವನ್ನು ಪಾಲಿಸ್ತಿರ್ತಾರೆ, ಯಾರು ಹೆಚ್ಚು ಧರ್ಮದಿಂದ ನಡೀತಾ ಇರ್ತಾರೆ, ಸೊ ಅವರನ್ನು ಅಲ್ಲಿ ಹೋಗಿ ಕುಣಿಸಲಾಗತ್ತೆ. ಜನರಿಗೆ ಬೇಕಾದಂಥವರು ಜನನಾಯಕರನ್ನು ಆಯ್ಕೆ ಮಾಡೋದಿಲ್ಲ ಅಲ್ಲಿ. ಸೊ ಇದೇ ಒಂದು ಕಾರಣಕ್ಕಾಗಿ ಕ್ಲಿರಿಕ್ಗಳು ನೀವು ದೇಶ ಬಿಟ್ಟು ತೊಲಗಿ ಅಂತ ಈಗ ಪ್ರತಿಭಟನೆಯಲ್ಲಿ ಕೂಗುಗಳು ಕೇಳಿಸಿ ಬರ್ತಾ ಇದ್ದಾವೆ. ಪ್ರತಿಭಟನೆ ಪ್ರಾರಂಭವಾಗಿರೋದೇನೋ ಬೇರೆ ವಿಷಯಕ್ಕಾಗಿ, ಆದರೆ ಈ ಕ್ಲಿರಿಕ್ಗಳ ಸಲುವಾಗಿ ಅಲ್ಲಿಯ ಪ್ರಜೆಗಳಿಗೆ ಸಾಕಾಗ್ಬಿಟ್ಟಿದೆ ಅನ್ನಿಸ್ತಾ ಇದೆ. ಸೊ ಅಂತಹ ಒಂದು ಕೂಗುಗಳು ಈಗ ಕೇಳಿಸಿ ಬರ್ತಾ ಇದೆ. ನಮಗೆ ಕ್ಲಿರಿಕ್ಗಳು ಬೇಡ, ನಾವು ಮುಕ್ತವಾದಂತಹ ಇರಾನನ್ನು ಕಟ್ತೀವಿ, ನಮಗೆ ನಮ್ಮದೇ ಆದಂತಹ ನಾಯಕನು ಬೇಕು, ಸೊ ನಾವೇ ಅವನನ್ನು ಆಯ್ಕೆ ಮಾಡ್ತೀವಿ ಅಂತ ಕೂಗುಗಳನ್ನು ಕೂಗುತ್ತಾ ಇದ್ದಾರೆ. ಕ್ಲಿರಿಕ್ಗಳು ನೀವು ದೇಶ ಬಿಟ್ಟು ತೊಲಗಿ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿನೇ ಮತ್ತೊಂದು ಬೆಳವಣಿಗೆ ಕಂಡು ಬಂದಿದೆ. ಹೌದು ಸ್ನೇಹಿತರೆ, ನಾನು ತಮ್ಮನಲ್ಲಿ ಕೂಡ ಕೊಟ್ಟಿದ್ದೀನಿ, ಹಳೆಯ ರಾಜ ಮತ್ತೆ ವಾಪಸ್. ಹೌದು ಸ್ನೇಹಿತರೆ, ಇರಾನ್ನ ಗೋಡೆಗಳ ಮೇಲೇನೂ ಕೂಡ ಏನಂತ ಬರೆದಿದ್ದಾರೆ ಅಂದರೆ, 1971 ಮೊದಲ ರಾಜ ಆಡಳಿತ, ಹೌದು ಮೊದಲ ರಾಜನಿದ್ದು, ಸೊ ಆ ಒಂದು ರಾಜರೇ ಮತ್ತೆ ಆಡಳಿತ ಮಾಡಬೇಕು ಅಂತ ಈಗ ಅಲ್ಲಿಯ ಪ್ರಜೆಗಳು ಗೋಡೆ ಮೇಲೆ ಬರ್ಕೊಳ್ತಾ ಇದ್ದಾರೆ, ಹಾಗೆ ಪ್ರತಿಭಟನೆಯಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಹೌದು, ಈಗ ಇದರ ಬಗ್ಗೆ ಕ್ರೌನ್ ಪ್ರಿನ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೌದು, 1971 ಆಳ್ವಿಕೆ ಮಾಡ್ತಕ್ಕಂಥವರ ದೊಡ್ಡ ಪುತ್ರ, ಹೌದು ಹಿರಿಯ ಪುತ್ರ, ಈಗ ಇದರ ಬಗ್ಗೆ ಸಪೋರ್ಟ್ ಕೂಡ, ಬೆಂಬಲವನ್ನು ಕೂಡ ತೋರಿಸಿದ್ದಾರೆ. ಈ ಹಿರಿಯ ಪುತ್ರ ರೇಜಾ ಪೆಲ್ಲವಿ ಅನ್ನುವಂಥವರು, ಇವರು ಈಗ ಅಮೆರಿಕಾದಲ್ಲಿ ವಾಸವಾಗಿದ್ದಾರೆ. 1971 ಕ್ರಾಂತಿ ಐತಲ್ವಾ, ಆ ಕ್ರಾಂತಿಯಲ್ಲಿ ಈ ರಾಜ ದೇಶವನ್ನು ಬಿಡಬೇಕಾಗ್ಬಿಡುತ್ತೆ. ಸೊ ಆಗ ಇವರಿಗೆ ಆಶ್ರಯ ಕೊಟ್ಟಿರುವಂಥದ್ದು ಅಮೆರಿಕಾ. ಅವಾಗಿನಿಂದಲೂ ಕೂಡ ಈ ಕುಟುಂಬ, ರಾಜಮನೆತನ ಇದೆ ಅಲ್ವಾ, ಇದು ಎಲ್ಲವೂ ಕೂಡ ಅಮೆರಿಕಾದಲ್ಲಿ ವಾಸವಾಗಿದೆ. ಅದೇ ರೀತಿಯಾಗಿ ಇರಾನ್ನಲ್ಲಿ ಇರ್ತಕ್ಕಂತಹ ತನ್ನ ಬೆಂಬಲಿಗರನ್ನ ಪೋಷಿಸ್ತಾನೆ ಬರ್ತಿದ್ದಾರೆ ಈ ಕುಟುಂಬದವರು. ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈಗಲೂ ಕೂಡ ಈ ಪ್ರತಿಭಟನಾಗಾರರಿಗೆ ಈ ಒಂದು ಜನವರಿ ಹೊಸ ವರ್ಷದಂದು ಸೊ ಇವರಿಗೆ ಬೆಂಬಲವನ್ನು ತೋರಿಸಿದ್ದಾರೆ. ಅಲ್ಲಿರ್ತಕ್ಕಂತಹ ಪ್ರತಿಭಟನಾಗಾರರಿಗೆ, ಪ್ರಜೆಗಳಿಗೆ ಇವರು ರೇಜಾ ಪೆಲ್ಲವಿ ಅವರು ಒಂದು ಟ್ವೀಟನ್ನು ಮಾಡಿ ಬೆಂಬಲವನ್ನು ತೋರಿಸಿರ್ತಕ್ಕಂಥದ್ದು. ಇವರು ಏನು ಹೇಳಿದ್ದಾರೆ ಅಂದರೆ, 46 ವರ್ಷದಿಂದ ನಡೀತಾ ಇರುವಂತಹ ಭಯೋತ್ಪಾದಕ ಆಡಳಿತ ಈಗ ಕೊನೆಗೊಳ್ತಾ ಇದೆ, ಮುಕ್ತಾಯವಾಗ್ಲಿಕ್ಕೆ ಬಂದಿದೆ. ಜನರ ಮೇಲಿರುವಂತಹ ದೌರ್ಜನ್ಯ ಇನ್ನು ಮೇಲಿಂದ ನಡೆಯೋದಿಲ್ಲ, ಇದಕ್ಕೆ ಜನರೇ ಒಂದು ತೆರೆಯನ್ನ ಎಳಿತಾರೆ. ಇರಾನ್ನ ಖಮೇನಿಯ ಆಡಳಿತ ಅತ್ಯಂತ ದುರ್ಬಲವಾಗಿದೆ, ದುರಾಡಳಿತವಾಗಿದೆ. ಅಲ್ಲಿಯ ಯುವಕರಿಗೆ, ಅಲ್ಲಿಯ ಪ್ರಜೆಗಳಿಗೆ ಈ ದುರಾಡಳಿತ ಬೇಕಾಗಿಲ್ಲ. ಸೊ ಹಾಗಾಗಿ ಇರಾನ್ ಗೆಲ್ಲತ್ತೆ, ಇರಾನ್ನ ಪ್ರಜೆಗಳು ಗೆಲ್ತಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಖಮೇನಿಯ ಆಡಳಿತ ಅಲ್ಲಿ ಮುಗಿದೋಗಿದ್ದೇ ಆದರೆ ರೆಹಜಾ ಪೆಲ್ಲವಿಯನ್ನ ಆಡಳಿತಗಾರನನ್ನಾಗಿ, ರಾಜನನ್ನಾಗಿ ಮಾಡಬೇಕಂತ ಅಮೆರಿಕ ಹಾಗೂ ಇಸ್ರೇಲ್ನ ಬಯಕೆ ಆಗಿದೆ. ಇದಕ್ಕೂ ಕೂಡ ಕಾರಣ ಇದೆ. ಈ ರೆಜಾ ಪೆಲ್ಲವಿ ಅವರ ತಂದೆ 1979ಕ್ಕಿಂತ ಮುಂಚೆ ಇರಾನ್ ಆಗಿರಲಿ, ಜೊತೆಗೆ ಇಸ್ರೇಲ್ನ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇತ್ತು. ಅವರಿಗೆ ಇಸ್ರೇಲ್ ಅಂದರೆ ಬಹಳ ಇಷ್ಟ. ಅದೇ ರೀತಿಯಾಗಿ ವ್ಯಾಪಾರಗಳಲ್ಲಿ ಕೂಡ ಒಂದು ಒಳ್ಳೆಯ ಹೊಂದಾಣಿಕೆ ಇತ್ತು, ವ್ಯಾಪಾರ ವ್ಯವಹಾರಗಳು ಕೂಡ ನಡೀತಾ ಇದ್ವು. ಹಾಗಾಗಿ ಇವರೇ ಅಲ್ಲಿ ಆಡಳಿತಗಾರನಾಗಬೇಕು, ಅಂತಹ ಒಂದು ರಾಜಕೀಯ ಅಲ್ಲಿ ಸ್ಥಾಪಿಸಬೇಕಂತ ಹೇಳ್ಬಿಟ್ಟು ಇಸ್ರೇಲ್ನ ಬಯಕೆ ಕೂಡ ಆಗಿದೆ. ಹೀಗಾದರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಬಂಧ ಕೂಡ ಚೆನ್ನಾಗಿರುತ್ತೆ. ಈಗೇನು ಯುದ್ಧ ಆಗ್ತಾ ಇತ್ತಲ್ವಾ, ಅದು ಇನ್ನೊಮ್ಮೆ ಆಗೋದೇ ಇಲ್ಲ. ಸೊ ಇವರೇನಾದರೂ ರಾಜಕೀಯವಾಗಿ ಆಡಳಿತಗಾರನಾಗಿ ಆಗಿದ್ದೇ ಆದರೆ ರೆಹಜಾ ಪೆಲ್ಲವಿ, ಸೊ ಇವರ ಬೆಂಬಲವಾಗಿ ಇಸ್ರೇಲ್ ನಿಂತ್ಕೊಳ್ಳುತ್ತೆ. ಈಗ ನಿಂತ್ಕೊಂಡಿದ್ದೇನೆ ಕೂಡ. ಹಾಗೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಕೂಡ ಇದಕ್ಕೆ, ರಾಜಕಾರಣಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಯ ಪ್ರಜೆಗಳೇನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ವಾ, ಸೊ ಅದಕ್ಕೆ ಒಂದು ಸಪೋರ್ಟನ್ನು ಕೂಡ ತೋರಿಸ್ತಾ ಇದ್ದಾರೆ.
ಇಷ್ಟೆಲ್ಲ ಸಪೋರ್ಟ್ಗಳು ಅಲ್ಲಿಯ ಪ್ರಜೆಗಳಿಗಿದೆ. ಸೊ ಹಾಗಾಗಿ ಖಮೇನಿಯ ವಿರುದ್ಧವಾಗಿ ಕೂಗುಗಳು ಕೇಳಿಸಿ ಬರ್ತಾ ಇದೆ. ಅಲ್ಲಿಯ ಕ್ಲಿರಿಕ್ಗಳು ದೇಶವನ್ನು ಬಿಟ್ಟು ತೊಲಗಿ ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಪ್ರಜೆಗಳು ಆಯ್ಕೆ ಮಾಡಿ ಒಂದು ಅಧಿಕಾರಿಯನ್ನು ಕುಣಿಸಿದ್ರೆ ಅವರಿಗೆ ಒಂದು ನಂಬಿಕೆ ಇರುತ್ತೆ. ಅದನ್ನು ಬಿಟ್ಟು ಯಾರು ಬೇಕೋ ಅವರಿಗೆ ಮನಸ್ಸು ಬಂದಂಗೆ ಅಲ್ಲಿ ಅಧಿಕಾರವನ್ನು ಚಲಾಯಿಸಿ ದೇಶವನ್ನು ಆಡಳಿತವನ್ನು ನಡೆಸ್ತಾ ಹೋದರೆ ಸೊ ಈ ಪರಿಸ್ಥಿತಿ ದೇಶದ್ದು ಹೀಗೆ ಆಗುವಂಥದ್ದು. ಸೊ ಅದೇ ರೀತಿಯಾಗಿ ಅಲ್ಲಿಯ ಪರಿಸ್ಥಿತಿ ನೋಡಿ, ಈಗ ಕರೆಂಟ್ ಇಲ್ಲ ಸರಿಯಾಗಿ, ಅದೇ ರೀತಿಯಾಗಿ ನೀರು ಕುಡಿಲಿಕ್ಕೆ ನೀರಾದರೂ ಬೇಕಲ್ವಾ, ಅದು ಕೂಡ ಇಲ್ಲ. ಅಲ್ಲಿ ಕರೆನ್ಸಿ ಮೌಲ್ಯ ಕುಸಿತಾ ಇದೆ, ಆರ್ಥಿಕತೆಯಲ್ಲಿ ಇಲ್ವೇ ಇಲ್ಲ, ಪತನಗೊಳ್ತಾ ಇದೆ. ಸೊ ಈಗ ವಿಪರೀತವಾಗಿ ಬೆಲೆಗಳ ಏರಿಕೆ ಆಗೋದ್ರಿಂದ ಪ್ರಜೆಗಳಾದರೂ ಬದುಕಬೇಕು ಹೇಗೆ? ಸೊ ಇಂತಹ ಎಲ್ಲ ಒಂದು ಸಂಕಷ್ಟವನ್ನು ಅಲ್ಲಿಯ ಪ್ರಜೆಗಳು ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಕಮೆಂಟ್ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.